ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಗುರುವಾರದ ಬ್ಲಾಗ್. ಗುರುವಾರ ಮತ್ತು ನಾನಿವತ್ತು ನಮ್ಮ ಮನೆ ಮೆರವಣಿಗೆ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆ ನಾಷ್ಟ ಮಾಡಲಿಲ್ಲ. ಸ್ವಲ್ಪ ಅನ್ನ ಮತ್ತು ಟೊಮೊಟೊ ಸಾರು ಮಾಡಿ ಇಡ್ತಾಯಿದ್ದೀನಿ. ಹಳ್ಳಿ ಕಡೆ ಗೊತ್ತಲ್ಲ, ಹಾಗೆ ಎಲ್ಲ ನಮ್ಮಮ್ಮ ಎಲ್ಲ ಈಚೆ ಎಲ್ಲ ಸೋರಿಸ್ತಾ ಇದ್ದಾರೆ, ಗುಡಿಸ್ತಾ ಇದ್ದಾರೆ. ನಮ್ಮಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ನಮ್ಮಮ್ಮ ಮತ್ತು ಪಾಪುನ ಆಟ ಆಡಿಸ್ತಾ ಇದೆ. ನಾನೆಲ್ಲ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಅಜ್ಜಿ ಮನೆಗೆ ಹಾಯಿಸಿದ್ದು, ನಾನೆಲ್ಲ ಪ್ಯಾಸೇಜ್ ಎಲ್ಲ ತೊಳಿತಾ ಇದ್ದೀನಿ. ಬೇಗ ಬೇಗ ಮನೆ ಕ್ಲೀನ್ ಎಲ್ಲ ಮಾಡ್ಕೋಬೇಕು ಅಂತ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಏನಾರು ಒಂದು ಫಂಕ್ಷನ್ ಇದ್ದರೆ ಅಂದರೆ ಏನಾರು ಕೆಲಸ ಇರಲೇಬೇಕಲ್ವ ಗೈಸ್. ಮನೇಲಿ ಹಬ್ಬ ಅಂದಮೇಲೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತಲ್ವ. ಅದಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಎಲ್ಲೂ ಕೆಲಸ ಮಾಡಲ್ಲ. ಹಾಗೆ ನಾನೆಲ್ಲ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಮತ್ತು ನಮ್ಮಮ್ಮ ಎಲ್ಲ ನೀರಲ್ಲಿ ಗುಡಿ ಹಾಕೋಕೆ ಹೋಗಿದ್ದಾರೆ. ಏನು ಮಾಡಿದೆ ಗಾಯ್ಸ್, ಹಳ್ಳಿ ಕೆಲಸ ಮಾಡೋಕ್ಕಾಗಲ್ಲ ಆದರೂ ಮಾಡ್ತೀನಿ. ಸಣ್ಣ ಪುಟ್ಟ ಸುಮಾರಾಗಿ ಮಾಡ್ತೀನಿ, ಜಾಸ್ತಿ ಕೆಲಸ ಮಾಡೋಕ್ಕೆ ಬರೋಲ್ಲ. ಹಂಗು ಸೊಂಟ ನೋವು ಅದನ್ನು ಸೊಂಟ ನಿಲ್ಸ್ಕೊಂಡು ಕಸ ಎಲ್ಲ ಗುಡಿಸ್ತಾಯಿದ್ದೀನಿ. ನಮ್ಮ ಅಮ್ಮ ಎಲ್ಲ ನೀರು ತುಂಬ್ತೈತೆ. ಯಾಕೆ ಅಂದರೆ ಅಡುಗೆ ಮಾಡೋಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ, ಹೇಳಿದ್ನಲ್ಲ. ಅದಕ್ಕೆ ಏನು ಫಂಕ್ಷನ್ ಅಂತ ವೀಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಅರ್ಧ ಸ್ಕಿಪ್ ಮಾಡ್ದರೆ ನೋಡಿದ್ರೆ ವೀಡಿಯೋ ಗೊತ್ತಾಗಲ್ಲ ಗಾಯ್ಸ್. ಅವರೆಲ್ಲ ನೀರು ತುಂಬ್ತಾ ಇದ್ದಾರೆ ನೋಡಿ ಗಾಯ್ಸ್. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ನಾನೆಲ್ಲ ಮನೆ ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಗಾಯ್ಸ್. ಇದು ನಮ್ಮ ಅಜ್ಜಿ ಮನೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಗೊತ್ತಾಯ್ತಾ ಗಾಯ್ಸ್. ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ನಮ್ಮ ವೀಡಿಯೋ ತುಂಬ ಚೆನ್ನಾಗಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಆ ಭರವಸೆ ಮೇಲೆ ಇದ್ದೀನಿ ಗಾಯ್ಸ್. ವೀಡಿಯೋ ನೋಡಿ ಗಾಯ್ಸ್ ಪ್ಲೀಸ್. ಹಾಗೆ ನಮ್ಮ ಅಜ್ಜಿ ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಏನೋ ಕೊಡಬೇಕಾಯ್ತು, ಕೊಡೋಕೆ ಹೋಗ್ತಿದೆ. ಮತ್ತು ನೋಡಿ ಗಾಯ್ಸ್, ನಮ್ಮಮ್ಮ ಒಂದು ಫಂಕ್ಷನ್ಗೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲ ಸುಳಿತಾ ಇದ್ದಾರೆ. ನಮ್ಮ ಅಜ್ಜಿನೂ ಕೂತಿದ್ದಾರೆ ನೋಡಿ. ಫೈನಲಿ ಹೂವು ತಂದಿದ್ದೀವಿ. ಎಷ್ಟು ಚೆನ್ನಾಗಿ ಗಾಯ್ಸ್, ಇದೆಷ್ಟು ಗೊತ್ತಾ? ಹೂವು 4,500 ರೂಪಾಯಿ ಇಷ್ಟು ಹೂವಕ್ಕೆ. ಏನಕ್ಕೆ ಅಂದರೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಏನು ಫಂಕ್ಷನ್ ಅಂತ ನಿಮಗೂ ಗೊತ್ತಾಗಬೇಕಲ್ಲ. ಅರ್ಧ ನೋಡಿದ್ರೆ ಗೊತ್ತಾಗಲ್ಲ ಏನು ಫಂಕ್ಷನ್ ಅಂತ. ನೋಡಿ, ಇಷ್ಟು 4,500 ತಂದಿದ್ದೀವಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬಿಡಿಸಿ, ಮತ್ತು ಅವ್ರು ಬಿಸಿಲಿಂದ ಬಂದ್ರಲ್ವ ಗಾಯ್ಸ್, ಅದಕ್ಕೋಸ್ಕರ ಅವ್ರಿಗೊಂದೊಂದು ಲೋಟ ಜ್ಯೂಸ್ ಮಾಡಿಕೊಟ್ಟು ಹಾಗೆ ನಾನು ಕುಡಿದೆ. ನನಗೆ ಕುಡಿಲಿಲ್ಲ ಅಂತ ಹೇಳೋಕ್ಕಿಲ್ಲ, ನಾನು ಹಾಗೆ ಜ್ಯೂಸ್ ಕುಡ್ಕೊಂಡು. ಮತ್ತು ನಮ್ಮ ಅಮ್ಮವ್ರು ಬಂದರು ಅಡುಗೆ ಮಾಡೋಕ್ಕೆ. ನೋಡಿ ಗ್ಯಾಸಿಗೆಲ್ಲ ಪೂಜೆ ಮಾಡ್ತಿದ್ದಾರೆ ಇವ್ರು ನಮ್ಮಮ್ಮ. ನಾನು ಹಾಗೆ ಹೇಳಿದೆ, ಅಮ್ಮ ದುಡ್ಡು ಇಕ್ಕಿರ್ತಾರಲ್ಲ ದರ್ಶನ ನನಗೆ ಕೊಟ್ಬಿಂದೆ, ನಿನಗೆ ಕೊಡೋಂಗಿಲ್ಲ ಕಣೆ ಅಂತ ಅಂದರು. ನೋಡಿ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಏನು ಫಂಕ್ಷನ್ ಅಂದರೆ ಕೊನೆವರೆಗೂ ನೋಡೋದಿಲ್ವ ನಿಮಗೂ ಗೊತ್ತಾಗೋದು. ನೋಡಿ ಇವಾಗ ಇವರೆಲ್ಲ ತರಕಾರಿ ಹೆಚ್ಚುತ್ತಾ ಇದ್ದಾರೆ. ಆಂಟಿ ಅಡುಗೆ ಮಾಡ್ತಾಯಿದ್ರು ಒಲೆ ಮೇಲೆ ಗ್ಯಾಸ್ ಇಕ್ಕೊಂಡು. ನಮ್ಮಮ್ಮ ಎಲ್ಲ ರುಬ್ಕೊಡ್ತಾ ಇದ್ದಾರೆ. ನಾನು ಹಾಗೆ ಅವ್ರಿಗೆ ಟೀ ಮಾಡೋಣ ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ. ನಮ್ಮಮ್ಮ ನೋಡಿ ಎಲ್ಲ ರುಬ್ತಾ ಇದ್ದಾರೆ. ಹಳ್ಳಿ ಸೈಡ್ ಕರೆಂಟ್ ಹೊಂಟೋಗುತ್ತೆ, ಬೇಗ ಬೇಗ ರುಬ್ಕೋಬೇಕು. ಇನ್ನೊಂದು ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ, ಒಬ್ರು ಅಡುಗೆ ಮಾಡ್ತಾಯಿದ್ದಾರೆ, ನನ್ನ ಮಗ ಆಟ ಆಡ್ತಾ ಇದ್ದಾನೆ. ನನಗೆ ಎಷ್ಟು ಚೆಂದ ಅಂದರೆ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಿಕ್ಕಪ್ಪ ಬಂದರು. ನಮ್ಮ ಚಿಕ್ಕಪ್ಪ ಹೆಸ್ರು ಬೇಳೆಗೆಲ್ಲ ಹಚ್ಚುತ್ತಾ ಇದ್ದಾರೆ ನೋಡಿ. ನಮ್ಮ ಚಿಕ್ಕಪ್ಪ ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಂಕಲು ಹೆಸ್ರು ಬೇಳೆಗೆಲ್ಲ ಅವರೇ ತರಕಾರಿ ಎಲ್ಲ ಹಚ್ಚೋದ್ರಿಂದ ಹಚ್ಚುತ್ತಾರೆ, ಚೆನ್ನಾಗಿ ಮಾಡ್ತಾರೆ ನೋಡಿ. ಇವಾಗ ಮುದ್ದೆ ಕಟ್ತಾ ಇದ್ದಾರೆ. ರಾಗಿಯ ಮುದ್ದೆ ಚಂದ ಅಂತ ಗಾದೆ ಐತಲ್ಲ. ನೋಡಿ ಎಲ್ಲರೂ ಮುದ್ದೆ ಕಟ್ತಾ ಇದ್ದಾರೆ. ಹಾಗೆ ಎಲ್ಲ ಮುದ್ದೆ ಕಟ್ತಾ ಇದ್ದಾರೆ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಎಲ್ಲರೂ. ನಮ್ಮಮ್ಮ ತಿರುತ್ತಾ ಇದ್ದಾರೆ. ನಮ್ಮ ಹಂಗೂ ನಾನು ವೀಡಿಯೋ ಮಾಡ್ತಿದ್ದೆ. ನಮ್ಮಮ್ಮ ಬೈತಿದ್ರು, ವೀಡಿಯೋ ಮಾಡ್ಕೊಂಡು ಕೂತಿದ್ಯಾ, ಬಾ ಮುದ್ದೆ ಕಟ್ಟು ಅಂತ. ನಾನೇ ಕಟ್ಟೋಕ್ಕಾಗಲ್ಲಪ್ಪ ಅಂದೆ. ನೋಡಿ ಗೈಸ್, ಏನು ಎಲ್ಲಿಗೆ ಬಂದಿದ್ದೀವಿ ಅಂತ ಇವಾಗ ನಿಮಗೆ ಗೊತ್ತಾಯ್ತೈತೆ. ಇವತ್ತು ನಮ್ಮನೆ ಮೆರವಣಿಗೆ ಇತ್ತು, ಆಂಜನೇಯ ಸ್ವಾಮಿ. ಇದು ಮೆರವಣಿಗೆ ಮಾಡೋಣ ಅಂದ್ಬಿಟ್ಟು ಆ ಥರ ಫಂಕ್ಷನ್ ಮಾಡ್ತಿದ್ವಿ. ಸಿಂಪಲಾಗಿ, ಜೋರಾಗಿ ಏನಿಲ್ಲ, ಸಿಂಪಲಾಗಿ ಮಾಡ್ತಿದ್ದೀವಿ. ಒಂದು 50-60 ಜನಕ್ಕೆ ಊಟ ಹಾಕ್ಸ್ತಿದ್ವಿ ಅಷ್ಟೇ. ಬರೋ ತಕ್ಕನಾಗ ಮಾಡಬೇಕಲ್ವ ಗೈಸ್. ನೋಡಿ ಯಾವ ದೇವಸ್ಥಾನಕ್ಕೆ ನಾವು ಹೂವೆಲ್ಲ ಕೊಡೋಣ ಅಂತ ಬಂದು. ನೆಕ್ಸ್ಟು ಪೂಜೆಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ನಾನು. ನೋಡಿ ಇವಾಗೆಲ್ಲ ಮಾಲೆ ಹಾಕಿಸ್ತಾ ಇದ್ದಾರೆ ನನ್ನ ಮಗ ಮತ್ತು ನನ್ನ ತಮ್ಮ, ಇನ್ನೊಬ್ಬ ತಮ್ಮ ಎಲ್ಲ ಮಾಲೆ ಹಾಕಿಸ್ತಾ ಇದ್ದಾರೆ. ನಾವು ದೇವ್ರ ಮುಂದೆ ಹೊಂಡೋದ್ಕಿಂತ ಮಾಲೆ ಹಾಕಿಸ್ಕೊಂಡು ಮತ್ತು
ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರ ಮುಂದೆ ಹೋಗೋದು ನೋಡಿ. ಕಾಯಿ ಹೊಡೆದ್ಬಿಟ್ಟು ಎಲ್ಲ ಕರ್ಪೂರ ಹಚ್ಚಿ ಬೆಳಗ್ತಾ ಇದ್ದಾರೆ ದೇವರಿಗೆ. ನನ್ನ ಮಗಂಗೆ ಬೆಳಗಕ್ಕೆ ಬರಲ್ಲ ಅಂದ್ಬಿಟ್ಟು ಇಷ್ಟು ಜನ ಬೆಳಗ್ತಾ ಇದ್ದಾರೆ ನೋಡಿ. ಇವ್ನು ಮಾಲೆ ಹಾಕಿಸ್ಕೊಂಡು ಎಷ್ಟು ಚಂದ ಕಾಣ್ತಾ ಇದ್ದಾನೆ ನನ್ನ ಮಗ. ನೋಡೋಕ್ಕಂತೂ 2 ಕಣ್ಣು ಸಾಲದು. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಆಂಜನೇಯ ಸ್ವಾಮಿ ಏನು ಮೆರವಣಿಗೆ ಅಂದರೆ, ನಾವೀಗ ಏನಾರು ಅಂದ್ಕೊಡ್ತೀವಿ, ಹೋಗ್ಬಿಟ್ಟು ಹೂವು ಕೇಳ್ತೀವಿ, ಅದಾದರೆ ಮೆರವಣಿಗೆ ಮಾಡಲೇಬೇಕು ಗೈಸ್. ಮಾಡ್ದಲೇ ಇರೋಕ್ಕಂತೂ ಆಗೋಲ್ಲ. ಇವಾಗ ನಾವೇನಾದ್ರು ಹರಕೆ ಒಪ್ಕೊಂಡಿರ್ತೀವಿ, ಆ ಹರಕೆ ನೆರವೇರಿದ್ರೆ ಮೆರವಣಿಗೆ ಮಾಡಲೇಬೇಕು. ನೋಡಿ ಗೈಸ್, ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಚೆನ್ನಾಗೈತೆ ಇದು ನೋಡಿ. ಇವಾಗೆಲ್ಲ ಕಾಯಿ ಹೊಡಿತಾ ಇದ್ದಾರೆ ಗೈಸ್. ಎಷ್ಟು ಚೆಂದ ಐತಿ ಅಂದರೆ ನೋಡೋಕ್ಕಂತೂ 2 ಕಣ್ಣು ಸಾಲದು. ಯಾರ್ಯಾರು ಮನೆಕೊಪ್ಪೆ ಆಂಜನೇಯನಲ್ಲಿಲ್ಲ ಹೋಗಿ ನೋಡ್ಕೊಂಬನ್ನಿ. ಪೂಜೆನ ಅಷ್ಟು ಸತ್ಯವಾದ ದೇವರು. ಮತ್ತು ನಮ್ಮೂರಲ್ಲಿ ಚೌಟ್ರಿನೂ ಐತೆ. ಯಾರಾರ ಮದುವೆ ಮಾಡಬೇಕು ಅಂದ್ಕೊಂಡಿದ್ರೆ ಹೋಗಿ ಮದುವೆ ಮಾಡಿ. ಚೌಟ್ರಿ ವೀಡಿಯೋನ ಮಾಡಿದ್ದೀವಲ್ವ ಗೈಸ್, ಹೋಗಿ ಮದುವೆ ಮಾಡಿ. ಯಾರಿಗೆಲ್ಲ ಬೇಕು ಮದುವೆ ಮಾಡಬೇಕು ಅನ್ನೋರೆಲ್ಲ ಹೋಗಿ ಮದುವೆ ಮಾಡಿ. ಮನೆಕೊಪ್ಪೆ ಆಂಜನೇಯನ ಟೆಂಪಲ್ ನೋಡಿ. ನನ್ನ ಮಗ ರಾಜ ಅಂತರ ಕಾಣ್ತಾ ಇದ್ದಾನೆ ನೋಡಿ. ನಾವು ಕಾಲು ಮೆರವಣಿಗೆ ಇದ್ದರೆ ಕಾಲು ಮೆರವಣಿಗೆ ಮಾಡ್ಬೋದು. ಈ ಥರ ರಥದಲ್ಲಿ ಮಾಡಬೇಕು ಅಂದರೆ ರಥದಲ್ಲಿ ಮಾಡಿ. ಇದು ರಥದಲ್ಲೂ ಎಷ್ಟು ಅಂದರೆ 3000. ಕಾಲು ಮೆರವಣಿಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ವಾಧೀನ ಮಾಡಲೇಬೇಕಲ್ವ ಗೈಸ್. ನೋಡಿ ನಮ್ಮ ದೇವ್ರು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆಂದ ಇದೆ. ಎಲ್ಲರೂ ಕೈ ಮುಕ್ಕೊಳ್ಳಿ. ಎಲ್ಲರೂ ಒಂದು ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಆಂಜನೇಯಂಗೆ. ಮೆರವಣಿಗೆ ಎಲ್ಲ ಮುಗೀತು. ಮತ್ತು ಇಳಿಸ್ಬೇಕಲ್ವಾ, ಇಳಿಸ್ಬೇಕಾದ್ರೂ ಪೂಜೆ ಎಲ್ಲ ಮಾಡಬೇಕು. ಅದಕ್ಕೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಇಳಿಸ್ಬೇಕು ಅನ್ಬೇಕಾದ್ರೆ. ನೋಡಿ ಈ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೋಡಿ ಎಲ್ಲ ಇಳಿಸ್ತಾ ಇದ್ದಾರೆ. ಇಳಿಸ್ಬೇಕು ಸಹ ಎಲ್ಲ ಈ ಥರ ನೀಟಾಗಿ ಬಿಚ್ಚಬೇಕು. ಯಾವುದೇ ಭಂಗ ಆಗಬಾರ್ದಲ್ವ ಗಾಯ್ಸ್, ಅದಕ್ಕೆಲ್ಲ ನೋಡಿ ಈ ಥರ ಎಲ್ಲ ನೀಟಾಗಿ ಬಿಚ್ಚಿ ಈ ಥರ ಎಲ್ಲ ಇಟ್ಕೋತಾರೆ. ಇವಾಗ ನೋಡಿ ಯಾವ ಥರ ಹಿಡಿತಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ದೇವರಿಗೆ ಸ್ವಲ್ಪ ಬೀಳೋದು ಹೇಳೋದೆಲ್ಲ ಮಾಡಬಾರ್ದಲ್ಲ, ತುಂಬ ಹುಷಾರಾಗಿ ಇಟ್ಕೋಬೇಕು ಗಾಯ್ಸ್. ಭಂಗ ಮಾಡ್ದೋ ಏನಾದರೂ ತಿರ್ಗಾ ಮತ್ತೆ ಪ್ರಾಬ್ಲಮಿಗೆ ಸಿಗಾಕೋತೀವಿ. ಅದಕ್ಕೇನಾದರೂ ದೇವ್ರ ಭಕ್ತಿಯಿಂದ ನೀಟಾಗಿ ಮಾಡಬೇಕು ಯಾವತ್ತಿದ್ರೂ ದೇವ್ರ ಭಕ್ತಿನ. ನೋಡಿ ಎಷ್ಟು ಚೆಂದ ಐತೆ, ಎಷ್ಟು ಜನ ಇಟ್ಕೊಂಡಿದ್ದಾರೆ, ಅಷ್ಟು ಭಯ ಅದೃಷ್ಟ. ಹಾಗೆ ನೋಡಿ ಇವಾಗೆಲ್ಲ ಈ ಥರ ಎಳಿಸ್ಕೊಂಡಿದ್ದಾರೆ. ಸ್ವಾಮಿ ನಮ್ಮಪ್ಪ ನನ್ನ ಕಾಪಾಡಪ್ಪ, ನಮ್ಮ ಫ್ಯಾಮಿಲಿ ಮತ್ತು ಎಲ್ಲರನ್ನೂ ಕಾಪಾಡಪ್ಪ, ಪ್ರತಿಯೊಬ್ಬರನ್ನೂ ಕಾಪಾಡು, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು, ಮಕ್ಳು ಓದೋರ್ಗೆ ಒಳ್ಳೆ ವಿದ್ಯೆ ಕೊಡು, ನಮ್ಮಂಥವ್ರಿಗೆ ಒಳ್ಳೆ ಕೆಲಸ ಸಿಗಂಗೆ ಮಾಡು, ಇಡೀ ಕೋಟೆ ಜನಗಳನ್ನೆಲ್ಲ ಕಾಪಾಡಪ್ಪ ಆಂಜನೇಯ ಅಂತ ಕೇಳ್ಕೊತಾ ಇದ್ದೀವಿ ನೋಡಿ ಗೈಸ್. ಎಲ್ಲರನ್ನೂ ಕಾಪಾಡಲಿ, ನಮ್ಮೊಬ್ಬರನ್ನೇ ಕಾಪಾಡು ಅಂತ ಹೇಳಲ್ಲ ನೋಡಿ. ಎಲ್ಲ ಈ ಥರನೂ ಮತ್ತೆ ತಿರ್ಗಾ ಕಾಯಿ ಹೊಡಿಬೇಕು. ನನ್ನ ತಮ್ಮ ಎಲ್ಲ ಹೊಡಿತಿದ್ದಾನೆ. ಮತ್ತು ಈಗ ದೇವ್ರು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಒಳಗಡೆ. ಇವಾಗ ನಾವು ದೇವ್ರ ಒಳಗಡೆ ತಗೊಳಂಗಿಲ್ಲ, ಅವರು ಮತ್ತು ಇನ್ನೊಬ್ಬರು ತಗೊಂಡೋಗ್ತಾರೆ ನೋಡಿ. ತಿರ್ಗಿ ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ.
ಈ ವಿಡಿಯೋ ಇಷ್ಟರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.